ನಮಸ್ತೆ. ನಾನು ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ. ರಥಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರು. ಮುಖ್ಯವಾಗಿ ಇವತ್ತಿನ ದಿನ ನಿನ್ನೆ ನಡೆದಂತಹ ಒಂದು RCBಯ ಒಂದು ವಿಜೃಂಭಣೆಯ ಒಂದು ಆಚರಣೆಯಲ್ಲಿ ಸಾಕಷ್ಟು ಜನ, ಸರಿಸುಮಾರು 11 ಜನ ಇವತ್ತಿನ ದಿನ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಕೇಳಿ ನಮಗೆ ಅತೀವವಾದ ಒಂದು ನೋವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ಮುಖ್ಯವಾಗಿ ಈ ರೈತ ಸಂಘಟನೆ ಯಾರೆಲ್ಲ ನಮ್ಮನ್ನು ಅಗಲಿರ್ತಾರೆ, ಅಭಿಮಾನದ ಹೆಸರಿನಲ್ಲಿ ಅಗಲಿರ್ತಾರೆ ಅಂಥವರೊಂದು ಕುಟುಂಬಗಳಿಗೆ ಆ ಶಕ್ತಿಯನ್ನು ಬರೆಸ್ತಕ್ಕಂತಹ ನೋವನ್ನು ಬರೆಸ್ತಕ್ಕಂತಹ ಶಕ್ತಿ ಆ ಕುಟುಂಬಗಳಿಗೆ ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಮಾಡ್ತಾ, ಇದಕ್ಕೆ ಕಾರಣ ಯಾರು, ಈ ಒಂದು ನಿನ್ನೆ ನಡೆದಿರ್ತಕ್ಕಂತಹ ಘಟನೆಗೆ ಕಾರಣ ಯಾರು ಅಂತಕ್ಕಂಥ ವಿಚಾರವನ್ನು ಬಹಳ ಮುಂದಿಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋದಾದ್ರೆ, ಇವತ್ತಿನ ದಿನ ಅಭಿಮಾನದ ಹೆಸರಿನಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಆಸೆಗಳಿರ್ತದೆ, ಅದನ್ನು ಪೂರೈಸ್ಕೊಳ್ಬೇಕು. ಸರ್ಕಾರ ಒಂದು ನಿಗದಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಸೊ ನಾವೆಲ್ಲರೂ ಹೋಗಿ ಅದನ್ನು ವೀಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಕುತೂಹಲದಲ್ಲಿ ಸಾಕಷ್ಟು ನೂರಾರು ಸಾವಿರಾರು ಲಕ್ಷಾಂತರ ಜನ ಇವತ್ತಿನ ದಿನ ಒಂದು ಅಲ್ಲಿ ಕಾರ್ಯಕ್ರಮಕ್ಕೆ ಸೇರ್ತಾರೆ. ಅಂದರೆ ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರು, ಅವರ ಜನರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರು, ಅಲ್ಲಿ ಅಭಿಮಾನಿಗಳನ್ನ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥದ್ದು ಯಾರು? ಸರ್ಕಾರದಿಂದ ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಆದರೆ ಅದಕ್ಕೆಲ್ಲ ನೇರವಾಗ್ಲೂ ಸರ್ಕಾರನೇ ಹೊಣೆ ಆಗಿರ್ತದೆ. ಹಾಗಾಗಿ ಇವತ್ತಿನ ದಿನ ಅಗಲಿರ್ತಕ್ಕಂಥ 11 ಕುಟುಂಬಗಳಿಗೂ ಸಮೇತ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ನಮ್ಮ ರೈತ ಸಂಘಟನೆಯಿಂದ ಮಾಡ್ತೀವಿ. ಬಹಳ ಮುಖ್ಯವಾಗಿ ಇದರಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂತಹ ಸರ್ಕಾರ ಸಂಪೂರ್ಣವಾಗಿ ಅವರನ್ನು ಉಳಿಸ್ಕೊಳ್ಳೋದ್ರಲ್ಲಿ ಎಡವಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರಲ್ಲಿ ಒಂದು ಗಾದೆ ಇದೆ, ನಮ್ಮಲ್ಲಿ ಆಡು ಭಾಷೆ ಇದೆ, ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತದೆ ಅಂತಕ್ಕಂಥದ್ದು. ಒಂದೆತ್ತು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದೆ ನೆನ್ನೆ, ಇನ್ನೊಂದು ಎತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದೆ. ಈ ಎರಡು ಎತ್ತು ಮತ್ತೆ ಕೋಣದ ಮಧ್ಯದಲ್ಲಿ ನಲಗಿರ್ತಕ್ಕಂಥದ್ದು ನಿನ್ನೆ ಬಡ ಕುಟುಂಬಗಳು. ಇದರಲ್ಲಿ ನಂದು ನೇರವಾಗಿ ಒಂದು ಪ್ರಶ್ನೆ ಇದೆ. ಇದರಲ್ಲಿ ನಿನ್ನೆ ವೇದಿಕೆ ಮೇಲೆ ರಾಜಕಾರಣಿಗಳ ಮಕ್ಕಳು, ಮೊಮ್ಮಕ್ಕಳು, ಎಲ್ಲ VVIPಗಳು ಇವತ್ತಿನ ದಿನ ಕ್ರಿಕೆಟಿಗರನ್ನ ಹತ್ತಿರದಿಂದ ಸೆಲ್ಫಿ ಕಿಕ್ಕಿಸ್ಕೊಳ್ತಕ್ಕಂಥ ಒಂದು ಅದ್ಭುತವಾದ ಆಯೋಜನೆ ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ ನಿಜವಾಗ್ಲೂ ಅಭಿಮಾನ ಇಟ್ಕೊಂಡು ಎಷ್ಟು ಸಾವಿರಾರು ಕುಟುಂಬಗಳು, ಬಡ ಮಕ್ಕಳು ಇವತ್ತಿನ ದಿನ ನಿಜವಾದ ಅಭಿಮಾನನ ಇಟ್ಕೊಂಡು ಒಂದು ಮರದಲ್ಲಿ ಒಂದು ಮರ ಹತ್ತಿ ಒಳಗಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಇಲ್ಲದೆ ಮರಗಳನ್ನ ಹತ್ತಿ ಇವತ್ತಿನ ದಿನ ಒಂದೊಂದು ಮರದಲ್ಲಿ 20 ಜನ 30 ಜನ ಮರ ಹತ್ತಿ ಕುಳಿತು ಒಂದು ಅಭಿಮಾನ ನೋಡ್ಬೇಕು ಅಂತಕ್ಕಂಥ ಒಂದು ಕಾತರದನ್ನ ವ್ಯಕ್ತಪಡಿಸಬೇಕಾದ್ರೆ ಆ ಒಂದು ಕಾರ್ಯಕ್ರಮನ ನಿಗದಿತವಾಗಿ ಆಯೋಜನೆ ಮಾಡ್ಲಿಕ್ಕೆ ಆಗದೆ ಇದ್ದಂತ ಪರಿಸ್ಥಿತಿನಲ್ಲಿ ಯಾವ ಪುರುಷಾರ್ಥಕ್ಕಾಗಿ ನೀವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರಾ? ಒಂದು ವಿಜೃಂಭಣೆ ಅಂತ ಒಂದು ನಡೀತಾ ಇರ್ಬೇಕಾದ್ರೆ ಒಂದು ಮರಣನ ಒಂದು ಸೃಷ್ಟಿ ಮಾಡಿ ಇವತ್ತಿನ ಆ ಒಂದು ವಾತಾವರಣನ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ಇದು ವಿಜಯೋತ್ಸವನ, ಇದು ಮರಣೋತ್ಸವನ ಅಂತಕ್ಕಂಥದ್ದು ಪ್ರಶ್ನೆ ಆಗ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಸೊ ಈ ಹಿಂದೆ ಏನಾಯ್ತು, ನಾವು ಹತ್ತಿರದಿಂದ ನೋಡೋದಾದ್ರೆ ಈ ಹಿಂದೆ ಒಂದು ಆಂಧ್ರದ ಒಂದು ಫಿಲಮ್ ಪುಷ್ಪ 2 ಅಂತಕ್ಕಂಥದ್ದು ರಿಲೀಸ್ ಆಯ್ತು. ಒಬ್ಬ ಹೀರೋ ಆ ಚಲನಚಿತ್ರ ರಂಗಕ್ಕೆ ಬರ್ತಾರೆ, ಚಿತ್ರಮಂದಿರಕ್ಕೆ ಬರ್ತಾರೆ, ಅಲ್ಲಿ ಸಾವಿರಾರು ಜನ ಸೇರ್ತಾರೆ, ಒಂದು ಮಹಿಳೆ ಸಾವನ್ನಪ್ತಾರೆ. ಆ ಒಂದು ಘಟನೆಯನ್ನ ನೇರವಾಗಿ ಪ್ರಕರಣ ದಾಖಲಿಸ್ಕೊಂಡು ಕೋರ್ಟು ಅವ್ರಿಗೆ ಹೀರೋ ಯಾರು ಅಲ್ಲು ಅರ್ಜುನ್ ಅಂತ ಅವ್ರಿಗೆ ಸಮೇತ ಕಾನೂನು ಪ್ರಕಾರ ಬಂಧಿಸಿ ಅವ್ರನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಒಂದು ಕೆಲಸ ಆಗಿದೆ. ಹಾಗಾದ್ರೆ ನಿನ್ನೆ IPL ಇವತ್ತಿನ ದಿನ ICIC ಮೆಂಬರ್ಸ್ ಎಲ್ಲರೂ ವಿಜಯೋತ್ಸವದಲ್ಲಿ ಬಂದಿದಾರಲ್ವಾ, ಅದರಿಂದನೇ ಈ ಒಂದು ಪ್ರಕರಣ, ಈ ಒಂದು ಗಲಾಟೆಗಳಾಗಿ ಇವತ್ತಿನ ದಿನ ಅವರ ಕುಟುಂಬಗಳು ಅಗಲಿದ್ದಾರೆ 11 ಜನ ಅಂತಂದ್ರೆ ಎಷ್ಟು ಜನ ಕಾಲು ಕೈ ಮುರ್ಕೊಂಡು ಇವತ್ತಿನ ದಿನ ಆಸ್ಪತ್ರೆಗಳಿದ್ದಾರೆ. ಈ ಒಂದು ಘಟನೆಗೆ ಯಾರನ್ನ ನೀವು ಹೊಣೆ ಮಾಡ್ತೀರಾ, ಯಾರ ಮೇಲೆ FIR ಮಾಡ್ತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಜನ ಮತ್ತೆ ರಾಜ್ಯದ ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಯನ್ನ ಈ ಸಂದರ್ಭದಲ್ಲಿ ಇಲಾಖೆನೂ ಸಹ ಕಳೆದುಕೊಳ್ಬಾರ್ದು, ಯಾರ ಒತ್ತಡಕ್ಕೂ ಸಮೇತ ಮಣಿಬಾರ್ದು. ಸರ್ಕಾರಗಳನ್ನು ಸಮೇತ ಮುಂಬರತಕ್ಕಂಥ ದಿನಗಳಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಟ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ನಾನು ಒಬ್ಬ ರೈತ ಸಂಘಟನೆಯಿಂದ ನಮ್ಗೆ ನೋವಾಗ್ತಾ ಇರ್ತಕ್ಕಂಥ ಸಂಗತಿ ಏನಂತಂದ್ರೆ, ನಿಮಗೆ ಪ್ರತಿ ದಿನ ಮನೆ ಮನೆಗೆ ಬೇಕಾಗಿರ್ತಕ್ಕಂಥ ಸೊಪ್ಪು ತರಕಾರಿ ಪ್ರತಿಯೊಂದು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ರೈತರ ಪರವಾಗಿ ನಾವು ಇದೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ, ಇವತ್ತಿನ ದಿನ ರಾಜ್ಯ ಸರ್ಕಾರ ಇವತ್ತಿನ ದಿನ 224 ತಾಲೂಕುಗಳಲ್ಲಿ ಇದೆಷ್ಟು ಜನ ರೈತರು ಇವತ್ತಿನ ದಿನ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ? ಯಾವ್ದಾದ್ರು ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದಿರಾ? ಯಾವ್ದಾದ್ರು ಒಂದು ಕುಟುಂಬಕ್ಕೆ ನೀವು ತತ್ಕ್ಷಣ ನೀವು 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದಿರಾ? ಇದು ನಿಮ್ಮ ನೈತಿಕತೆ ಅಲ್ವಾ? ಇದ್ರ ಹೆಸರು ಹೇಳಿ ನೀವು ಆಡಳಿತಕ್ಕೆ ಬಂದಿರತಕ್ಕಂಥದ್ದಲ್ವಾ? ಇದೆಲ್ಲನೂ ಸಮೇತ ನಾವು ಮುಂಬರೋ ದಿನಗಳಲ್ಲಿ ಇದನ್ನ ಪ್ರಶ್ನಾತೀತವಾಗಿ ನಿಮ್ಗೆ ಯಾವತ್ತೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ, ಇವಕ್ಕೆಲ್ಲನೂ ಸಮೇತ ಸರ್ಕಾರ ನೇರವಾಗಿ ಉತ್ತರ ಕೊಡ್ಬೇಕಾಗಿರ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಾವು ರೈತ ಸಂಘದವರು ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದೀವಿ. ಮುಂಬರೋ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಕೊಟ್ಟು ನೀವು ಜನಪರ, ರೈತ ಪರ ಹಾಗೂ ಕಾರ್ಮಿಕರ ಪರ ನೀವು ನಿಲ್ತ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಒಂದು ಇದರ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಸರ್, ಇಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲಾನು ವಿಚಾರ ಮಾಡ್ಬೇಕಾಗಿರ್ತಕ್ಕಂಥದ್ದು ರೈತರು ಮಾರ್ತಕ್ಕಂತಹ ತರಕಾರಿ,
ಹಣ್ಣು ಹಂಪಲು ಪ್ರತಿಯೊಂದು ಸೊಪ್ಪು ತರಕಾರಿ ನಮ್ಮ KR ಮಾರುಕಟ್ಟೆ ಬಿಟ್ರೆ ಅತಿ ದೊಡ್ಡ ಮಾರುಕಟ್ಟೆ ಆಗಿರ್ತಕ್ಕಂಥದ್ದು ನಮ್ಮ KR ಪಂಪ್ ಸಂತೆ. ಇತಿಹಾಸ ಪ್ರಸಿದ್ಧಿ ಸಂತೆ ಇವತ್ತಿನ ದಿನ ಮೂಲೆ ಗುಂಪಾಗ್ತಾ ಇದೆ. ರೈತರು ತಮ್ಮ ಜೀವಗಳನ್ನ ಕಟ್ಕೊಳಕ್ ಆಗದೆ ಇರತಕ್ಕಂತ ಒಂದು ಕ್ಲಿಷ್ಟಕರ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ KR ಪಂಪ್ ಅಲ್ಲಿ. ಇನ್ನಾದ್ರೂ ಸಮೇತ ನಮ್ಮ KR ಪಂಪ್ ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಿರುಗಿ ನೋಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗ್ತಾ ಇದೆ. ಇವತ್ತಿನ ದಿನ ಬೆಳಗ್ಗೆ ಎದ್ರೆ ಮಧ್ಯರಾತ್ರಿಯಿಂದನೇ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ತೊಡಗಿಸ್ಕೊಂಡು ಇವತ್ತಿನ ದಿನ ನಮ್ಮ ರೈತರು ಇವತ್ತಿನ ದಿನ ವ್ಯಾಪಾರದಲ್ಲಿ ತೊಡಗಿರ್ತಾರೆ ನಮ್ಮ KR ಪಂಪ್ ಮಾರ್ಕೆಟಿನಲ್ಲಿ. ಆದ್ರೆ ಇವ್ರಿಗೆಲ್ಲ ಏನು ವ್ಯವಸ್ಥೆ ಇದೆ? ಈ ಸಂತೆಯನ್ನ ಉಳಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀರಿ, ಇನ್ನಾದ್ರೂ ನಮ್ಮ KR ಪಂಪ್ ಸಂತೆಯನ್ನ ಉಳಿಸ್ತಕ್ಕಂತ ನೀವು ಪ್ರಾಮಾಣಿಕ ಕೆಲಸ ಮಾಡಿ. KR ಪಂಪ್ ಇಲ್ಲಿದೆ, ತಿರುಗು ನೋಡಿ KR ಪಂಪ್ ಕಡೆಗೆ ಅಂತಕ್ಕಂಥ ಒಂದು ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀನಿ.